ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಸಾಯಂಕಾಲ ಪ್ರೋಮೋ ಬಂದಿದೆ, ಬಟ್ ಲೇಟ್ ಆಗಿದೆ. ಇರ್ಲಿ, ಒಂದಂತೂ ಸತ್ಯ, ಕರ್ಮ ಇಸ್ ರಿಟರ್ನ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಬಂದಿರೋ ಸಮಯ ಈಗ ಇವ್ರಿಗೆ ಬಂದಿದೆ. ಯಾವ ರೀತಿ ಫನ್ ಕ್ರಿಯೇಟ್ ಮಾಡ್ತಾ ಇದಾರೆ ಅಂದ್ರೆ, ನನ್ಗನ್ಸಿದ ಮಟ್ಟಿಗೆ ಮಂಜಣ್ಣ, ಚೈತ್ರ ಅವ್ರಿಗಿಂತ ಈ ಭವ್ಯಗೌಡ, ತ್ರಿವಿಕ್ರಮ, ಮೋಕ್ಷತ ಇವ್ರು ಏನಿದ್ದಾರೆ, ರಜತ್ ಅವ್ರು ಏನಿದ್ದಾರೆ, ಇವ್ರು ಒಂದು ಫನ್ ಆಕ್ಟಿವಿಟಿ ಆಗ್ಲಿ, ಇವ್ರು ತಗೊಂಡಿರೋ ಟಾಸ್ಕ್ ರೀತಿ ಆಗ್ಲಿ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ಮತ್ತೆ ಪ್ರೋಮೋದಲ್ಲಿ ಏನಿದೆ, ಯಾವ ರೀತಿಯಾದ ಫನ್ ಕ್ರಿಯೇಟ್ ಮಾಡ್ತಾ ಇದೆ, ಇವ್ರಿಗೂ ಅವ್ರಿಗೂ ಡಿಫ್ರೆನ್ಸ್ ಏನು, ಇವರಲ್ಲಿ ಯಾರು ಬೆಸ್ಟ್, ಮೊದ್ಲೇನೆ ಹೇಳಿದೆ ಈ ಟೀಮ್ ಬೆಸ್ಟ್ ಅಂತ. ಬೆಸ್ಟ್ ಯಾಕೆ ಆಗುತ್ತೆ ಅಂತ ಹೇಳ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ಕೇಳ್ತಾ ಇದ್ದಾರೆ ಎಲಿಮಿನೇಷನ್ ಇರುತ್ತಾ ಈ ವಾರ ಅಂತ. ನನಗಂತೂ ಡೌಟ್ ಗುರು. ಬುಧವಾರ ಬಂದ್ರು ಎಲಿಮಿನೇಷನ್ ಪ್ರೋಮೋ ಬಿಟ್ಟಿಲ್ಲ ಅಂದ್ರೆ ಇನ್ಯಾವಾಗ ವೋಟಿಂಗ್ ಪೋಲ್ಸ್ ಓಪನ್ ಆಗುತ್ತೆ, ನಾಮಿನೇಷನ್ ಯಾವ ಮಾಡ್ತಾರೆ, ಎಲಿಮಿನೇಷನ್ ಇನ್ಯಾವ ಮಾಡ್ತಾರೆ, ಹಾಗಾದಿಲ್ಲ ಅನ್ಸುತ್ತೆ. ಈ ವಾರ ಕೂಡ ನೋ ಎಲಿಮಿನೇಷನ್ ಇರ್ಬೋದು ಕನ್ಫರ್ಮ್ ಆಗಿ ಅನ್ಸುತ್ತೆ. ಇನ್ನು ಪ್ರೋಮೋ ವಿಷಯಕ್ಕೆ ಬರೋಣ. ಪ್ರೋಮೋದಲ್ಲಿ ತುಂಬಾನೇ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದಾರೆ ಬಿಗ್ ಬಾಸ್, ಈಗ ಅತಿಥಿಗಳು ಮ್ಯಾನೇಜ್ಮೆಂಟ್ ಆಗ್ತಾರೆ, ಮ್ಯಾನೇಜರ್ ಅತಿಥಿಗಳಾಗ್ತಾರೆ ಅಂತ ಹೇಳಿ. ಈಗ ನಮ್ಮ ಗೌತಮಿ ಅವರು ಮ್ಯಾನೇಜರ್ ಆಗಿದ್ದಾರೆ ಆ ಟೀಮಿಗೆ. ಮಂಜಣ್ಣ, ಗೌತಮಿ, ಚೈತ್ರ, ಅದಾದ್ಮೇಲೆ ಹನುಮಂತು, ಇವರೆಲ್ಲ ಐಶ್ವರ್ಯ ಇದಾರಲ್ಲ ಈ ಟೀಮ್ಗೆ ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಮಂಜಣ್ಣ ಆಗ್ಲಿ, ಗೌತಮಿ ಆಗ್ಲಿ, ನಮ್ಮ ಇವರಾಗ್ಲಿ ಏನ್ ಮಾಡ್ತಾ ಇದ್ದಾರೆ, ಚೈತ್ರ ಆಗ್ಲಿ ಏನ್ ಮಾಡ್ತಾ ಇದ್ರೆ ಅಂದ್ರೆ, ಪರ್ಸನಲ್ ಆಗಿ ಅವ್ರಿಗೆ ಕರ್ಕೊಂಡ್ಬಂದು ಈ ರೀತಿ ಆಗು, ಈ ರೀತಿ ಮಾಡು, ಆ ರೀತಿ ಮಾಡು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇವ್ರು ಭವ್ಯಗೌಡ ಟೀಮ್, ತ್ರಿವಿಕ್ರಮ್ ಟೀಮ್ ಏನ್ ಮಾಡ್ತಾ ಇದೆ ಅಂದ್ರೆ, ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದಾರೆ ಏನಂತ, ಅವ್ರಿಗೆ ಟಾರ್ಚರ್ ಕೊಡದಾನೆ ಇವ್ರಿಗೆ ಕಿತ್ತಾಡ್ತಾರೆ. ಇವ್ರಿಗೆ ಟಾರ್ಚರ್ ಕೊಡೋದು, ಇವ್ರನ್ನ ಅವನು ಸುಮ್ನೆ ಇರಿಸಬೇಕು. ಆ ತರ ಜಗಳ ಆಡ್ಬೇಡ್ರಿ, ಸುಮ್ನೆ ಇರ ಅಂತ. ಇವರಿಬ್ರು ಒಂದು ಟಾರ್ಗೆಟ್ ಮಾಡ್ಕೊಂಡು ಇವರಿಬ್ರೆ ಜಗಳ ಆಡಬೇಕಾದ್ರೆ ಅಲ್ಲಿರೋ ವಸ್ತುಗಳನ್ನ ಗಲೀಜ್ ಮಾಡೋದು, ಚೇರ್ಗಳೆಲ್ಲ ಹೊಲಸಾಡೋದು, ಬಿಸಾಕೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ, ಅವ್ರಿಗೂ ಟಾರ್ಚರ್ ಕೊಟ್ಟು ಕೆಲಸ ಮಾಡ್ದಂಗ ಆಗುತ್ತೆ. ಇವರಿಬ್ರು ಮಧ್ಯೆ ಫನ್ ಕ್ರಿಯೇಟ್ ಮಾಡ್ದಂಗ ಆಗುತ್ತೆ. ಅದು ಮೋಕ್ಷದ ಮೇಲೆ ಕುತ್ಕೊಳಕ್ ಹೋಗ್ತಾರೆ ನಮ್ಮ ರಜತ್ ಅವರು. ಅದಂತೂ ತುಂಬಾ ಫನ್ ಕ್ರಿಯೇಟ್ ಮಾಡ್ತಾ ಇದೆ. ನನ್ಗಂತೂ ಒಂದ್ ಅನ್ಸುತ್ತೆ, ಈ ವಾರ ಸ್ಟಾರ್ಟಿಂಗ್ ಲಿಂದನೂ ಮೋಕ್ಷತ್ ಅವರು ತುಂಬಾನೇ ಚೆನ್ನಾಗಿ ಆಡ್ಕೊಂತ ಬರ್ತಾ ಇದ್ದಾರೆ. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ತುಂಬಾ ಇನ್ವಾಲಿಡ್ ಆಗಿ ಆಡ್ತಾ ಇದ್ದಾರೆ. ಈ ವಾರದ ಕಿಚ್ಚನ್ ಚಪ್ಪಾಳೆ ನೋಡೋಣ ಈಗ ಸಿಗ್ಬೋದೇನ ಅಂತ ಅನ್ಸುತ್ತಾ ಇದೆ. ಪ್ರೋಮೋದಲ್ಲಿ ನೋಡಿದ ಹಾಗೆ ಇವರು ಲೇ ಗುಂಡು ಅಂತ ನಮ್ಮ ತ್ರಿವಿಕ್ರಮ್ ಅವ್ರು ಕರೀತಾರೆ, ನನ್ನ ಗುಂಡು ಅಂತ ಇವ್ರಿಬ್ರು ಜಗಳ ಆಡ್ತಾರೆ. ಇಬ್ರನ್ನ ಬಿಡ್ಸಕ್ಕೆ ಸಾಕಾಗ್ತಾ ಇದೆ ನಮ್ಮ ಚೈತ್ರ ಅವರಿಗೆ, ಮಂಜಣ್ಣಿಗೆ. ಈ ರೀತಿ ಫನ್ ಕ್ರಿಯೇಟ್ ಮಾಡ್ತಾ ಇದಾರೆ. ಇನ್ನು ಬಾತ್ರೂಮ್ ಸೈಡ್ ಅಂತೆಲ್ಲ ಬಂದಾಗ ಇವ್ರೇ ಎಸ್ತಾಡ್ತಾ ಇದಾರೆ, ನೀರೆಲ್ಲ ಚೆಲ್ತಾ ಇದ್ದಾರೆ. ಟಾರ್ಗೆಟ್ ಮಾಡ್ತಾ ಇಲ್ಲ, ಅವ್ರಿಗೆ ಟಾರ್ಚರ್ ಕೊಡ್ತಾ ಇಲ್ಲ. ಇವರು ಕಿತ್ತಾಡೋ ಒಂದು ಸಮಯದಲ್ಲಿ ಅಲ್ಲಿ ಆಗ ಒಂದು ಗಲೀಜೆಲ್ಲ ಅವರೇ ಟೀಮ್ ಕ್ಲೀನ್ ಮಾಡಿ ಹೋಗ್ತಾನೆ. ಅತಿಥಿಗಳಾಗಿರೋ ಬಂದಿರೋರ್ಗೆ ಬಿಟ್ಟು ಮ್ಯಾನೇಜ್ಮೆಂಟ್ ಕ್ಲೀನ್ ಮಾಡಿ ಹೋಗ್ತಾನೆ. ಆ ರೀತಿ ಇದೆ, ಆ ರೀತಿ ಆಗ್ತಾ ಇದೆ. ತುಂಬಾ ಫನ್ ಕ್ರಿಯೇಟ್ ಆಗ್ತಾ ಇದೆ. ಅವ್ರಿಗಿಂತ ಇವರೇ ಬೆಸ್ಟ್ ಅಂತ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ. ಈ ಟಾಸ್ಕ್ ಆಡೋ ರೀತಿ ಅವರೆಲ್ಲ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡಿದ್ರು, ಬಟ್ ಇವ್ರು ಆ ರೀತಿ ಮಾಡ್ದಾನೆ ತುಂಬಾ ಫನ್ ಆಗಿ ಕ್ರಿಯೇಟ್ ಮಾಡ್ತಾ ಅನಿಸ್ತಾ ಇದೆ. ಮತ್ತೆ ನಿಮಗೆ ಪ್ರೋಮೋ ನೋಡಿದಾಗ ಏನು ಅಂತ ಕಮೆಂಟ್ ಮಾಡಿ. ತುಂಬಾ ಲೇಟ್ ಆಯ್ತು, ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.